ರೈತರಿಗೆ ಮತ್ತು ಜೀವ ವೈವಿಧ್ಯತೆಗೆ ಪರಸ್ಪರ ಪೂರಕವಾಗಿರುವ ಜೇನು ಕೃಷಿ ಅಭಿವೃದ್ಧಿಗೆ ಅರಣ್ಯ ಇಲಾಖೆ ಸಂಪೂರ್ಣ ಸಹಕಾರವಿದೆ ಎಂದು ಡಿಎಫ್ಒ ಯೋಗೀಶ್ ಹೇಳಿದ್ದಾರೆ. ಅವರು ಹೊನ್ನಾವರ ಜೇನು ಸಾಕುವವರ ಸಹಕಾರಿ ಸಂಘದ ಆಶ್ರಯದಲ್ಲಿ ಅರಣ್ಯ ಇಲಾಖೆ ಬೆಳೆಸಿದ ಅಂಟವಾಳ ಸಸಿಯನ್ನು ವಿತರಿಸಿ ಮಾತನಾಡಿದರು. ಅಗಾಧ ಪ್ರಮಾಣದಲ್ಲಿ ಜೇನು ಅರಣ್ಯದಲ್ಲಿ ಸಹಜವಾಗಿ ಬೆಳೆಯುತ್ತದೆ. ಅದರ ಉಪಯೋಗ ಮಾಡಿಕೊಳ್ಳಲು ಅರಣ್ಯ ಪ್ರದೇಶದಲ್ಲಿ ಪೆಟ್ಟಿಗೆಗಳನ್ನು ಇಟ್ಟು ಜೇನು ಸಾಕಲು ವಿವಿಧ ಸಂಘಟನೆಗಳ ನೆರವಿನಿಂದ ವ್ಯವಸ್ಥೆ ಮಾಡಲಾಗುವುದು. ಬರುವ ವರ್ಷ ಬೇಡಿಕೆಯನ್ನು ತಿಳಿದುಕೊಂಡು ಹೆಚ್ಚು ಸಂಖ್ಯೆಯಲ್ಲಿ ಅಂಟವಾಳ ಸಸಿಗಳನ್ನು ಉಚಿತವಾಗಿ ಅಥವಾ ಸಾಂಕೇತಿಕ ಬೆಲೆಯಲ್ಲಿ ನೀಡಲಾಗುವುದು. ಶುದ್ಧ ಜೇನುತುಪ್ಪಕ್ಕೆ ಅಪಾರ ಬೇಡಿಕೆ ಇದೆ. ಕಾಡಿನಲ್ಲಿ ಬಹುವಿಧದ ಹೂವು ಬೆಳೆಯುವುದರಿಂದ ಕಾಡು ಜೇನಿನಲ್ಲಿ ಹೆಚ್ಚು ಪೋಷಕಾಂಶ ಮತ್ತು ಔಷಧ ಗುಣವಿದೆ. ಇವುಗಳನ್ನು ಸಂಗ್ರಹಿಸಿ, ಸಂಸ್ಕರಿಸಿ, ಬ್ರಾಂಡ್ ನಿರ್ಮಿಸಿ ರೈತರು ತಮ್ಮ ಆದಾಯ ಹೆಚ್ಚಿಸಿಕೊಳ್ಳುವ ಎಲ್ಲ ಆಲೋಚನೆಗಳನ್ನು ಸಂಘದ ಮುಖಾಂತರ ಪ್ರಸ್ತುತಪಡಿಸಿದರೆ ಹೊನ್ನಾವರ, ಕುಮಟಾ, ಭಟ್ಕಳ ತಾಲೂಕುಗಳ ರೈತರಿಗೆ ಸೂಕ್ತ ಸಹಕಾರವನ್ನು ಅರಣ್ಯ ಇಲಾಖೆ ನೀಡಲಿದೆ. ಅರಣ್ಯವನ್ನು ನಾಶಪಡಿಸದೆ ಅರಣ್ಯದಿಂದ ಎಲ್ಲ ರೀತಿಯ ಪ್ರಯೋಜನ ಪಡೆಯಲು ರೈತರಿಗೆ ಅವಕಾಶ ಮಾಡಿಕೊಡಲಾಗುವುದು ಎಂದು ಅವರು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಹಿರಿಯ ಪತ್ರಕರ್ತರಾದ ಜೀವ ಭಟ್, ಜೇನು ಸೊಸೈಟಿ ಅಧ್ಯಕ್ಷ ವಿಶ್ವನಾಥ್ ಭಟ್ ಹಾಗೂ ಕಾರ್ಯದರ್ಶಿ ರವಿ, ಇನ್ನು ಹಲವು ಪ್ರಮುಖರು ಉಪಸ್ಥಿತರಿದ್ದರು.